ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ. ನೋಡಿ, ನಮಗೊಂದು ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟು. ಹಾಗೆ ಕಾರ್ ಬರ್ಲಿಕ್ಕೆ ಹೇಳಿದ್ದು. ನಾವು ಬೆಳಿಗ್ಗೆ ಒಂದು 8 ಗಂಟೆಗೆ ಮನೆಯಿಂದ ಹೊರಡುವ ಅಂತೇಳಿ ಬರ್ಲಿಕ್ಕೆ ಹೇಳಿದ್ದು. ಇದು ಕಾರು ನಮ್ಮ ಒಂದು ಹಳೆಯ ಫ್ರೆಂಡಿನ ಕಾರು. ಹಳೆಯ ಫ್ರೆಂಡ್ ಅಂತ ಹೇಳಿದ ಕೂಡಲೇ ಇನ್ನು 1947 ಸ್ವಾತಂತ್ರ್ಯ ಸಿಕ್ಕಿದ ಆ ಟೈಮಿನ ಹಳೆಯ ಫ್ರೆಂಡ್ ಅಂತ ಕೇಳ್ಬೇಡಿ. ಒಂದು 15 ವರ್ಷದ ಹಿಂದಿನ ಹಳೆಯ ಫ್ರೆಂಡ್. ಅವರ ಕಾರಲ್ಲಿ ಹೋಗುವಂತ ಬರ್ಲಿಕ್ಕೆ ಹೇಳಿದ್ದು. ಇದು ಅವ್ರ ಹತ್ರ ಮಾತಾಡ್ಕೊಂಡು ನಂಗೆ ಡೂರ್ ಹಾಕ್ಲಿಕ್ಕೆ ನೆನಪಿಲ್ಲ ಮರ. ತುಳುಕ್ ಅಂತೇಳಿ ಕೆಳಗೆ ಬೀಳದೆ ಪುಣ್ಯ ಅಂತ. ಈಗ ನಾವೆಲ್ಲಿ ಹೋಗ್ತಿದ್ದೇವೆ ಗೊತ್ತುಂಟ? ಕಲ್ಲಡ್ಕದ ಫ್ಲೈಓವರ್ ಅಲ್ಲಿ ಹೋಗ್ತಿದ್ದೇವೆ. ಎಷ್ಟು ಚಂದಾಗಿದೆ ಅಲ್ಲ. ಈಗ ನಾವೊಂದು 6 ತಿಂಗಳ ಮೊದಲು ಮಂಗಳೂರಿಗೆ ಒಂದ್ಸಲ ಬಂದಿದ್ದೇವೆ ಆಯ್ತಾ. ಆಗ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಮಾರ್ರೆ, ಆ ತರ ಇತ್ತು. ಈಗ ನೋಡಿ ಎಷ್ಟು ಚಂದಾಗಿದೆ ಅಂತ ಹೇಳ್ಕೊಂಡು. ಈ ಕಲ್ಲಡ್ಕದಲ್ಲಿ ಉಂಟಲ್ಲ, ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಕಲ್ಲಿನ ರಾಶಿಗಳೇ ಕಾಣ್ತಾ ಉಂಟು. ಈ ಕಲ್ಲಿನ ರಾಶಿಗಳೇ ಇರುವುದಕ್ಕೆ ಈ ಕಲ್ಲಡ್ಕಕ್ಕೆ ಕಲ್ಲಡ್ಕ ಅಂತ ಹೆಸರು ಬಂತ ಅಂತ ಅಲ್ಲ. ನೋಡಿ, ಇದು ಕಲ್ಲಡ್ಕದ ನೋಡಿ ರಾಮ ಮಂದಿರ ಹೇಗೆ ಕಾಣ್ತಾ ಉಂಟು ಅಂತ. ಮೊದಲು ನೋಡಿ ಅದರ ರಾಮ ಮಂದಿರದ ಎದುರಲ್ಲೇ ಆಗಿ ಹೋಗ್ತಿದ್ದೆವು. ಈಗ ನೋಡಿ ಅದರ ತುದಿ ಮಾತ್ರ ಕಾಣ್ತಾ ಉಂಟು. ಹಾಗೆ ಮುಂದೆ ಹೋಗುವಾಗ ಇದು ಎಲ್ಲಿ ಅಂತೇಳಿ ನನಗೆ ನೆನಪಿಲ್ಲ ಆಯ್ತಾ. ಆಗ ಜಸ್ಟ್ ಒಂದು ಆಕ್ಸಿಡೆಂಟ್ ಆಗಿದೆ. ಇದು ಉಂಟಲ್ಲ, ಇದಕ್ಕೆ ಬಂದು ಡಿವೈಡರಿಗೆ ಬಂದು ಹೊಡೆದದಂತೆ. ಇಷ್ಟು ಚಂದದ ರೋಡಲ್ಲಿ ಈ ತರ ಡಿವೈಡರಿಗೆ ಹೊಡೆದು ಕಾರು ಮುದ್ದಾಗಿದೆ ಅಂತ ಹೇಳಿದ್ರೆ ಎಷ್ಟು ಸ್ಪೀಡ್ ಬಂದಿರ್ಬಹುದಲ್ಲ. ಸೀರಿಯಸ್ ಅಂತೆ. ನಲ್ಲೊಬ್ಬರ ಹತ್ರ ಕೇಳುವಾಗ ಹೇಳಿದ್ರು ಸೀರಿಯಸ್ ಹಾಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು. ಅಂತೂ ಈಗ ನಾವು ಬಂದು ಉಡುಪಿಯ ಶಿರುವಕ್ಕೆ ಬಂದು ತಲುಪಿದೆವು. ಇಲ್ಲಿ ಸ್ವಲ್ಪ ಕೆಲಸ ಉಂಟು. ಕೆಲಸ ಎಲ್ಲ ಮುಗಿಸಿ ಆದ ನಂತರ ಇನ್ನು ಹೊರಡುದು. ಎಷ್ಟೊತ್ತಾಗ್ತದೆ ಅಂತ ಹೇಳಿಕೊಂಡು ಗೊತ್ತಿಲ್ಲ. ಅಂತೂ ನಾವು ಬಂದ ಕೆಲಸ ಎಲ್ಲ ಮುಗಿಸಿ ಆರಾಮದಲ್ಲಿ ಹೊರಟೆವು ಆಯ್ತಾ. ನಾವು ಬರುವಾಗ ಮೂಡಬಿದಿರೆಯಾಗಿ ಬಂದದ್ದು. ನಾವು ಬರುವಾಗ ಅವರು ಅಣ್ಣ ಹೇಳಿದ್ರು, ನಾವು ವಾಪಸ್ ರಿಟರ್ನ್ ಬರುವಾಗ ಮೂಡಬಿದಿರೆಯಲ್ಲಿ 1000 ಕಂಬ ಬಸದಿ ಎಲ್ಲ ಉಂಟಲ್ಲ, ಅದನ್ನೆಲ್ಲ ನೋಡಿಕೊಂಡು ಹೋಗುವ ಅಂತ ಹೇಳಿದ್ರು. ಆದ್ರೆ ಉಂಟಲ್ಲ, ನಾವು ಅಲ್ಲಿಂದ ಶಿರ್ವದಿಂದ ಹೊರಡುವಾಗ್ಲೇ 3 ಗಂಟೆ ಆಯ್ತು ಮಾರೆ. ಆದ ಕಾರಣ ನಮಗೆ ಅಲ್ಲಿಗೆಲ್ಲ ಹೋಗಿ ನೋಡಿಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ನಾವು ಫಸ್ಟ್ ಒಂದು ಊಟ ಎಲ್ಲ ಮಾಡುವ, ಚಂದ ಊಟ ಎಲ್ಲ ಮಾಡಿ ಮತ್ತೆ ಹೊರಡುವ ಅಂತ ಹೇಳ್ಕೊಂಡು ಹಾಗೆ ನಾವು ಹೋಟೆಲ್ ಹುಡುಕಿಕೊಂಡು ಹೋಗ್ತಾ ಇರುವುದು ಆಯ್ತಾ. ಎಲ್ಲಿ ನೋಡಿದ್ರು ಕೂಡ ಇಷ್ಟು ದೊಡ್ಡ ಪೇಟೆಯಲ್ಲಿ ಒಂದೇ ಒಂದು ಹೋಟೆಲ್ ಕಾಣುದಿಲ್ಲ ಅಂತ. ಮತ್ತೆ ನಮ್ಮ ಚಿಂತುಗೆ ವೆಜ್ ಊಟ ಎಲ್ಲ ಆಗುದಿಲ್ಲ, ಗಂಟ್ಲಲ್ಲಿ ಸ್ವಲ್ಪ ಇಳಿದು ಕಡಿಮೆ ಶೀ ವೆಜ್ಜ ಅಂತ ಹೇಳ್ತಾನೆ. ಹಾಗೆ ನಾನ್ ವೆಜ್ ಊಟನೇ ಆಗ್ಬೇಕು. ಹಾಗೆ ನಾವು ನಾನ್ ವೆಜ್ ಊಟ ಇಲ್ಲಿ ಉಂಟು ಅಂತ ಹುಡುಕಿಕೊಂಡು ಬರುವಾಗ ಅಲ್ಲಿ ಒಬ್ರು ಅಣ್ಣ ಸಿಕ್ಕಿದ್ರು. ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು, ಇಲ್ಲೊಂದು ಗಣೇಶ ಹೋಟೆಲ್ ಅಂತ ಹೇಳ್ಕೊಂಡು ಉಂಟು, ಮೀನಿನ ಊಟ, ಬಾಳೆ ಎಲೆ ಊಟ ಬಾರಿ ಚಂದ ಉಂಟು, ಹಾಗೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಹಾಗೆ ನಾವು ಆ ಹೋಟೆಲ್ ಹುಡುಕಿಕೊಂಡು ಬಂದೆವು ಆಯ್ತಾ. ನೋಡುವಾಗ ಬಾಳೆ ಎಲೆ ಊಟ ಚಂದ ಇರ್ಬೋದು ಅಂತ ಆಯ್ತು. ಅಂದ್ರೆ ಜನ ಎಲ್ಲ ತುಂಬಾ ಇದ್ರು. ಫಸ್ಟ್ ಒಂದು ಉಪ್ಪಿನಕಾಯಿ ಮತ್ತೆ ಪಲ್ಯ ಎಲ್ಲ ಬಡಿಸಿದ್ರು. ಪಲ್ಯ ಎಂತಂತ ಹೇಳಿದ್ರೆ ಬಾಳೆಕಾಯಿ ಮತ್ತೆ ಬಟಾಟೆ ಏನೆಲ್ಲ ಒಂದು ಮಿಕ್ಸ್ ಪಲ್ಯ. ಹಾಗೆ ನಾನು ಅವ್ರ ಹತ್ರ ಅಣ್ಣನ ಹತ್ರ ಹೇಳಿದೆ, ಹೇಗೆ ಉಂಟು ಒಂದು ಸಲ ತಿಂದು ನೋಡಿ ಅಂತ ಹೇಳ್ಕೊಂಡು. ಚಂದ ಉಂಟು ಅಂತ ಹೇಳಿದ್ರು. ಹಾಗೆ ಮತ್ತೆ ನಾವು ಬಾಯ್ಲ್ಡ್ ರೈಸ್ ತಕೊಂಡು, ಮೀನು ಸಾರು, ಮತ್ತೆ ಇದೆಂತ ಅಂತ ಹೇಳಿದ್ರೆ ನಾವು ಮೀನು ತೆಕೊಳ್ಳಿಲ್ಲ. ಮೀನ್ ಅಂದ್ರೆ ಈಗ ಅಷ್ಟೊಂದು ಚಂದ ಇರೋದಿಲ್ಲ ಅಲ್ಲ. ಹಾಗೆ ನಾವು ಚಿಕನ್ ಸುಕ್ಕ ತೆಕೊಳ್ಳುವ ಅಂತ ಹೇಳ್ಕೊಂಡು ಹಾಗೆ ಚಿಕನ್ ಸುಕ್ಕ ತೆಗೊಳ್ಳುವ. ಚಿಕನ್ ಸುಕ್ಕ ಕೂಡ ಹಾಗೆ ಬಾರಿ ಚಂದ ಇತ್ತು ಮಾತ್ರ. ಮತ್ತೆ ರೇಟ್ ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ. ನಾವು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗೆಲ್ಲ ಹೋಗೋದಕ್ಕಿಂತ ಈ ತರ ಚಿಕ್ಕ ಚಿಕ್ಕ ಹೋಟೆಲ್ಗೆ ಹೋದ್ರೆ ಫುಡ್ ಕೂಡ ಚಂದ ಇರ್ತದೆ. ಮತ್ತೆ ಹಣ ಕೂಡ ಅಷ್ಟೇನು ಜಾಸ್ತಿ ಆಗ್ಲಿಲ್ಲ ನಮಗೆ. ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ವಾಪಸ್ ಬಂದೆವಾಯ್ತಾ. ರಿಟರ್ನ್ ಬರುವಾಗ ಉಂಟಲ್ಲ, ಮಳೆ ಅಂದ್ರೆ ಬರ್ಲಿಕ್ಕೆ ಆಗುದಿಲ್ಲ, ಅಷ್ಟು ಮಳೆ ಅಂತ. ನಾವಿಲ್ಲಿಂದ ಸುಳ್ಯದಿಂದ ಹೊರಡುವಾಗ್ಲೇ ಸಾಧಾರಣ ಮಳೆ ಇತ್ತು. ಆದ್ರೆ ವಾಪಸ್ ರಿಟರ್ನ್ ಬರುವಾಗಂತೂ ಏನೋ ಮಳೆ, ಒಂದೊಂದು ಕಡೆ ಏನೋ ಮಳೆ, ಒಂದೊಂದು ಕಡೆ ಮಳೆನೇ ಇಲ್ಲ ಅಂತ. ನಾವು ವಾಪಸ್ ರಿಟರ್ನ್ ಬರುವಾಗ ನಾವು ಕಾರ್ಕಳ ಆಗಿ ಹಾಗೆ ಬಂದೆವು. ಆಗ ಕಾರ್ಕಳಾಗಿ ಬರುವಾಗ ಅವರು ಅಣ್ಣ ಹೇಳಿದ್ರು, ಇಲ್ಲೊಂದು ಭಾರಿ ಚಂದದ ದೇವಸ್ಥಾನ ಉಂಟು, ಇದು ಮೊಗವೀರ ಸಮುದಾಯಕ್ಕೆ ಸೇರಿದ ದೇವಸ್ಥಾನ. ಹೆಸರೆಂತ ಹೇಳಿದ್ರು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಇರ್ಬೇಕು. ಹೌದು, ಮಹಾಲಕ್ಷ್ಮಿ ದೇವಸ್ಥಾನ. ಹೋಗ್ಬೋದಿತ್ತು, ಆದ್ರೆ ಏನ್ ಮಾಡುದು, ನಾವು ಚಿಕನ್ ತಿಂದಿದ್ದೇವಲ್ಲ, ಇಲ್ಲಾದ್ರೂ ಹೋಗ್ಬೋದಿತ್ತು ಅಂತ ಹೇಳಿದ್ರು. ಅವ್ರು ಅಂದ್ರೆ ಸುಮಾರು ಸಲ ಬಂದಿದ್ದಾರಂತ ಆ ದೇವಸ್ಥಾನಕ್ಕೆ. ನಾವಂದ್ರೆ ಈ ಕಡೆ ಬರುದಿಲ್ಲ, ನಮಗಂದ್ರೆ ಅಗತ್ಯ ಇರುದಿಲ್ಲ ಅಲ್ಲ. ಪಿಕ್ನಿಕ್ ಹಾಗೇನಾದ್ರೂ ಹಾಕಿದ್ರೆ ಈ ಕಡೆ ಬರ್ತೇವೆ, ಇಲ್ಲದ್ರೆ ನಾವು ಈ ಕಾರ್ಕಳೆಲ್ಲ ಏಕೆ ಬರ್ತೇವೆ, ಬರುದಿಲ್ಲ ಅಲ್ಲ. ನಾವು ದೂರದಿಂದ ನೋಡುವಾಗ ನಾನು ಅನ್ಕೊಂಡೆ ಮಾರ್ರೆ ಇದೇ ದೇವಸ್ಥಾನ ಇರ್ಬೇಕು, ದ್ವಾರವನ್ನೇ ದೇವಸ್ಥಾನ ಇರ್ಬೇಕು ಅಂತ ಅಂದ್ಕೊಂಡೆ. ನೋಡಿದ್ರೆ ಇದು ದೂರದಿಂದ ನೋಡುವ ಬಾರಿ ಚಂದ ದೇವಸ್ಥಾನ ಕಾಣ್ತದೆ, ಅದು ದ್ವಾರ. ಹಾಗೆ ಮತ್ತೆ ನಾವು ಒಂದು ರೌಂಡ್ ಆದ್ರೂ ಹೊರಗಿಂದಲೇ ಒಂದು ರೌಂಡ್ ಹಾಕುವ ಅಂತ ಹೇಳಿಕೊಂಡು ಹಾಗೆ ಒಂದು ರೌಂಡ್ ಹಾಕ್ತಿದ್ದೆವು. ಇದು ನೋಡಿ ಭಾರಿ ಚಂದ ಕಾಣ್ತಾ ಉಂಟು ಮಾತ್ರ ದೇವಸ್ಥಾನ. ಹಾಗೆ ಬಂದು ಎದುರು ಸೈಡ್ ಅಲ್ಲಿ ಬಂದು ಹಾಗೆ ಕಾರು ನಿಲ್ಲಿಸಿ ನೋಡಿ ದೇವಸ್ಥಾನ ಅಂತ ಹೇಳಿ ಹಾಗೆ ನಮಗೆ ತೋರಿಸಿದ್ರು. ಇದು ಎದುರು ಸೈಡ್ ಅಲ್ಲಿ ಅಂತೆ. ಹಾಗೆ ನೋಡುವ ನೆಕ್ಸ್ಟ್ ಇನ್ನೊಂದು ಸಲ ಪಿಕ್ನಿಕ್ ಹಾಕಿ ಅದ್ರೊಳಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ನೋಡುವ ಅಂತ ಹೇಳ್ಕೊಂಡು ಹಾಗೆ ನಾವು ವಾಪಸ್ ರಿಟರ್ನ್ ತಿರುಗಿ ಬಂದೆವು. ಹೇಳಿದಾಗೆ ನಾನು ಮೊನ್ನೆ ಒಂದು ನನ್ನ ಮಾತಿಂದ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ನಡೆದು ಹೋಯ್ತು. ಅದಾದ ನಂತರ ತುಂಬಾ ಜನರು ಅಂದ್ರೆ ನಮ್ಮನ್ನು ಸ್ವಲ್ಪ ಆಗದವರಲ್ಲಿ ಇದ್ದಾರಲ್ಲ, ಅವರೆಲ್ಲ ನನ್ನ ಫೋಟೋ ಹಾಕಿಕೊಂಡು ಅವರವರ ಪೇಜ್ಗಳಲ್ಲಿ ಎಲ್ಲ ಏನೇ
ಏನೆಲ್ಲ ಬರೆದು ಕೆಟ್ಟದಾಗಿ ಆ ಥರ ಎಲ್ಲ ಬರ್ದೆಲ್ಲ ಪೋಸ್ಟ್ಗಳನ್ನು ಹಾಕಿದ್ದಾರೆ. ತುಂಬಾ ಜನರು ನನಗೆ ಅದನ್ನೆಲ್ಲ ಕಳಿಸಿದ್ದಾರೆ. ಆದ್ರೆ ನಾನು ಒಂದೇ ಹೇಳಿದ್ದು, ಅವರಿಂದ ನನಗೆ ಕೆಟ್ಟದಂತೂ ಆಗ್ಲಿಲ್ಲ, ನನಗೆ ಒಳ್ಳೇದೇನೆ ಆಗಿದೆ. ಯಾವತ್ತೂ ಕೂಡ ನಾನು ಅವರಿಗೆ ಕೆಟ್ಟದಾಗ್ಲಿ ಅಂತೇಳಿ ಬಯಸುದೇ ಇಲ್ಲ. ಅಂದ್ರೆ ಅವರ ಇದರಲ್ಲಿ ಬರ್ದು ಹಾಕೊಂಡಿದ್ರು, ಚಿಂತು ಸುಳ್ಯ ಯೂಟ್ಯೂಬರ್, ಚಿಂತು ಸುಳ್ಯ ಪೇಜ್, ಚಿಂತು ಸುಳ್ಯ ನಮ್ಮ, ಈ ತರ ಎಲ್ಲ ಬರೆದು ಹಾಕಿದ್ರು. ತುಂಬಾ ಜನರು, ನಮ್ಮ ಫಾಲೋವರ್ಸ್ ಅಲ್ಲದೆ ತುಂಬಾ ಜನರಿಗೆ ನಮ್ಮ ಇದನ್ನು ಗೊತ್ತಿರುವುದಿಲ್ಲ, ಪೇಜ್ ಎಲ್ಲ ಗೊತ್ತಿರುವುದಿಲ್ಲಲ್ಲ, ಅಂತವ್ರು ಅವರ ಪೋಸ್ಟ್ ಅಲ್ಲಿ ಹೋಗಿಕೊಂಡು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟಾ, ಚಿಂತು ಸುಳ್ಯ ಪೇಜ್ ಉಂಟಾ ಅಂತ ಹೇಳಿಕೊಂಡು ಸರ್ಚ್ ಮಾಡಿ ನೋಡಿದ್ದಾರೆ. ನೋಡಿ ನಮ್ಮ ವಿಡಿಯೋಗಳನ್ನೆಲ್ಲ ನೋಡುವಾಗ ಅವರಿಗೆ ಗೊತ್ತಾಗಿದೆಲ್ಲ. ಆದ ಕಾರಣ ತುಂಬಾ ಜನರು ಅದನ್ನು ನಮ್ಮ ಪೇಜ್ ಅನ್ನು ಫಾಲೋ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ನಮಗೆ 3,500 ಫಾಲೋವರ್ಸ್ ಅನ್ನು ಜಾಸ್ತಿ ಮಾಡಿ ಕೊಟ್ಟಿದ್ದಾರೆ, ಆ ತರ ಎಲ್ಲ ಪೋಸ್ಟ್ ಗಳನ್ನೆಲ್ಲ ಹಾಕಿ. ಆದ ಕಾರಣ ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೇನೆ. ನನ್ನ ಮನದಾಳದಿಂದ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಈ ತರ ಇಲ್ಲಾದ್ರೆ ನಂಗೊಂದು 3,500 ಫಾಲೋವರ್ಸ್ ಆಗ್ಲಿಕ್ಕೆ ನಾನು ಎಷ್ಟು ತಿಂಗಳು ವಿಡಿಯೋ ಹಾಕ್ಬೇಕಿತ್ತೆ ಅನ್ನೋ ಗೊತ್ತಿಲ್ಲ. ಆದ್ರೆ ಒಂದೇ ವಾರದಲ್ಲಿ ನನಗೆ ಫಾಲೋವರ್ಸ್ ಮಾಡಿ ಕೊಟ್ಟದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ ನಿಮಗೆ. ಅದೆಲ್ಲ ಆದ ನಂತರ ಸೀದಾ ಬಂದದ್ದು ಎಲ್ಲಿ ಅಂತ ಹೇಳಿದ್ರೆ, ರಿಟರ್ನ್ ನಮ್ಮ ಪುತ್ತೂರು ಹತ್ರ ಹಂಚಿನಡ್ಕದಲ್ಲಿ ಅವರು ಡ್ರೈವರ್ ಅನ್ನು ಹೇಳಿ, ನಿಮ್ಮನ್ನು ನಾನೊಂದು 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೇನೆ, 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ನಾನು ಯೋಚನೆ ಮಾಡೋದು. ಆಯ್ತಾ, ನಿಮ್ಮ ಹಂಚಿನಡ್ಕದಲ್ಲಿ 5 ಸ್ಟಾರ್ ಹೋಟೆಲ್ ಎಲ್ಲಿ ಉಂಟು ಅಂತ ಹೇಳಿಕೊಂಡು ಇಲ್ಲಿ ಬಂದು ಕೂತಾಗುವಾಗ ಅಣ್ಣ ಹೇಳಿದ್ರು, 5 ಸ್ಟಾರ್ ಹೋಟೆಲ್ಗಿಂತ ಚಂದದ ಫುಡ್ ಉಂಟು ಇಲ್ಲಿ, ನೋಡಿ ಬನ್ನಿ, ನಾನು ಮಾಮೂಲಿ ಇಲ್ಲಿಗೆ ಹೋಟೆಲ್ಗೆ ಬರ್ತೇನೆ ಅಂತ ಹೇಳಿದ್ರು. ಹಾಗೆ ನಾವು ಬಂದು ಚಿಂತು ಮತ್ತು ಅವ್ರ ಅಣ್ಣ ಚಹಾ ಕುಡಿದ್ರು, ಮತ್ತೆಂತ ಮೊಟ್ಟೆ ಬೋಂಡ ಮತ್ತೆ ನೀರುಳ್ಳಿ ಬಜ್ಜಿ ತೆಕೊಂಡೆವು, ಇನ್ನೊಂದೆಂತ ಈರುಳ್ಳಿ ಪಕೋಡ ಅಂತ ಹೇಳುದಲ್ಲ, ಪಕೋಡ ಹಾಗೆ ತೆಕೊಂಡೆವು, ತಿಂದೆವು. ಹೌದು, ಮಾತ್ರ ಭಾರಿ ಚಂದ ಇತ್ತು, ಮಾತ್ರ ಮೊಟ್ಟೆ ಬೋಂಡನು ಚಂದ ಇತ್ತು, ನೀರುಳ್ಳಿ ಬಜ್ಜಿನೂ ಚಂದ ಇತ್ತು. 5 ಸ್ಟಾರ್ ಹೋಟೆಲ್ಗಿಂತ ಯಾವುದು ಕೂಡ ಕಡಿಮೆ ಇಲ್ಲ, ಹಾಗೆ ಇತ್ತು ನೋಡಿ. ತಿಂದೆಲ್ಲ ಆದ ನಂತರ ನೋಡಿ ನಮ್ಮ ಚಿಂತು ನೋಡಿ ಮಂಗನಾಗೆ ಮಾಡಿಕೊಂಡು ಪೋಸ್ ಕೊಟ್ಕೊಂಡು ಬರ್ತಾ ಇರೋದು ನೋಡಿ. ಅದೆಲ್ಲ ಆದ ನಂತರ ತಿಂದೆವು, ಚಂದ ಚಹಾ ಕುಡ್ದೆವು, ಒಂದು ಪಿಕ್ನಿಕ್ ಎಲ್ಲ ಆಯ್ತು. ಆಗಿ ವಾಪಸ್ ನಾವು ನಮ್ಮ ಮನೆ ಕಡೆ ಹೊರಟು ಬಂದೆವು. ಹಾಗೆ ಮನೆಗೆ ಬಂದಾಗುವಾಗ ನನ್ನ ಮಗಳ ಖುಷಿ ನೋಡಿ, ಡೋರ್ ತೆಗಿಲಿಕ್ಕೇನೆ ಪುರ್ಸೋತಿಲ್ಲ. ಪಾಪ, ನೀನು ಇಷ್ಟೊತ್ತು ಎಲ್ಲಿಗೆ ಹೋದ್ದು, ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದ್ದು ಅಂತ ಹೇಳಿಕೊಂಡು, ನಮಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೇನೆ ಒಂದು ತರ ಬೇಜಾರಾಗುದು ಅಂತ. ನಾವು ಎಲ್ಲಾದ್ರೂ ಹೊರಡ್ತೇವೆ ಅಂತ ಹೇಳಿ ಆದ್ರೆ ಅದೊಂಥರ ಆಗುದು, ನಮ್ಮ ಹಿಂದೆಲ್ಲ ಬರುದು, ಈ ತರ ಎಲ್ಲ ಮಾಡುದು. ಅದಕ್ಕೆ ನಮಗೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಒಂಥರ ಬೇಜಾರಾಗುದು. ನಾವು ಬಂದಾಗುವಾಗ ಅದಕ್ಕೊಂದು ಆಗುವ ಖುಷಿ ಉಂಟಲ್ಲ, ಏನೋ ಖುಷಿ ಅಂತ. ಅದೆಲ್ಲ ಆದ ನಂತರ ಎಂತ ಪದಾರ್ಥ ಮಾಡುದು ಅಂತ ಕೂತ್ಕೊಂಡು ಯೋಚನೆ ಮಾಡಿಕೊಂಡಿದ್ದ. ತರಕಾರಿ ಕೂಡ ಇಂತ ತಂದದ್ದು ಇರ್ಲಿಲ್ಲ. ಮೊನ್ನೆಂದ್ಸಲ ಸಂತೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಆದ ಕಾರಣ ಹೋಗ್ಲಿಲ್ಲ. ಇನ್ನೆಂತ ಮಾಡುದು ಅಂತ ಹೇಳಿ ಚಿಂತನ ಹತ್ರ ಹೇಳಿದೆ, ಹೋಗು ಮಾರಾಯ ನೀನು ಚಿಕನ್ ತಕೊಂಡು ಬಾ, ಚಂದ ಒಂದು ಚಿಕನ್ ಸುಕ್ಕ ಎಲ್ಲ ಮಾಡಿ ಚಂದ ಕಬಾಬ್ ಮಾಡುವ ಅಂತ ಹೇಳಿಕೊಂಡು. ಹಾಗೆ ಚಿಂತು ಹೋಗಿ ಚಿಕನ್ ಎಲ್ಲ ತೆಕೊಂಡು ಬಂದ. ಹಾಗೆ ನಾನು ಚಂದ ಫಸ್ಟ್ ಒಂದು ಸುಕ್ಕ ಮಾಡಿ ಆಮೇಲೆ ಕಬಾಬ್ ಮಾಡುವ ಅಂತ ಹೇಳಿಕೊಂಡು ಸುಕ್ಕ ಅಂತ ಮರ್ಯಾದು ತಪ್ಪಿ ಬಂದದ. ಆಯ್ತಾ, ಸುಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸುಕ್ಕ ಎಲ್ಲ ಮಾಡುವಾಗ ಅಂಗಡಿಯಲ್ಲಿ ಸಿಕ್ಕುವ ಮಸಾಲೆ ಎಲ್ಲ ಹಾಕುದಿಲ್ಲ. ನಾನು ಮನೆಯಲ್ಲೇ ಮೆಣಸನ್ನ ಹುಡಿ ಎಲ್ಲ ಮಾಡಿಕೊಂಡು, ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ ಎಲ್ಲ ಮಾಡಿ ನಾನೇ ರೆಡಿ ಮಾಡಿಯೇ ಸುಕ್ಕ ಮಾಡುದು. ಹಾಗೆ ಚಂದ ಒಂದು ಸುಕ್ಕ ಎಲ್ಲ ಮಾಡಿ ಹೀಗೆ ಮತ್ತೆ ಕಬಾಬ್ ಮಾಡುವ ಅಂತ ಹೇಳಿಕೊಂಡು ಹಾಗೆ ಕಬಾಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಕಬಾಬ್ ಪೌಡರ್ ಯಾವುದು ಹಾಕುದು ನೋಡಿ, ಇದನ್ನು ನಾನು ಹೆಸರೆಲ್ಲ ತೋರಿಸುದಿಲ್ಲ. ಆಯ್ತಾ, ಯಾಕೆಂತ ಹೇಳಿದ್ರೆ ಹೆಸರೆಲ್ಲ ತೋರಿಸಿದ್ರೆ ನಿಮಗೆ ಅದು ನಾನು ಎಂತ ಪ್ರಮೋಷನ್ ಮಾಡಿದಾಗ ಆಗ್ತದಲ್ಲ ಹೆಸರು ತೋರಿಸಿದ್ರೆ, ಅದಕ್ಕೆ ನಾನು ಹೆಸರೆಲ್ಲ ತೋರಿಸುದಿಲ್ಲ. ನಾನು ಕೆಲವೊಂದು ವಿಡಿಯೋದಲ್ಲೆಲ್ಲ ಪರವಾಗಿಲ್ಲ ಹೆಸರು ಹೇಳುವ, ನಮ್ಮ ವಿಡಿಯೋದಿಂದ ಅವರಿಗೆ ಒಳ್ಳೇದಾದ್ರೆ ಆಗ್ಲಿ ಅಂತ ಹೇಳಿಕೊಂಡು ಈ ಹಿಂದೆಲ್ಲ ಹೆಸರುಗಳನ್ನೆಲ್ಲ ಹೇಳ್ತಿದ್ದೆ. ನಾನು ಯಾವ್ದಾದ್ರು ಶಾಪದ ಏನಾರು ತಂದ್ರೆ ಶಾಪದ ಹೆಸರು ಈ ತರ ಎಲ್ಲ ಹೇಳ್ತಿದ್ದೆ. ನನಗೆ ಇನ್ನು ಆ ತರ ಹೆಸರು ಹೇಳುದು ಬೇಡ ಅಂತ ಆಗ್ತದೆ, ಯಾಕೆಂದ್ರೆ ನಾವು ಅವರನ್ನು ಪ್ರಮೋಟ್ ಮಾಡಿದಾಗ ಆಗ್ತದಲ್ಲ, ಅದಕ್ಕೋಸ್ಕರ ಹೆಸರು ಹೇಳುದು ಬೇಡ ಅಂತ ಆಗ್ತದೆ. ಅದಕ್ಕೆ ನಾನು ಕಬಾಬ್ ಹುಡಿದು ಹೆಸರನ್ನೆಲ್ಲ ತೋರಿಸುದಿಲ್ಲ. ಅಂತೂ ಚಂದ ಕಬಾಬ್ ಅಂತೂ ತುಂಬಾ ಟೇಸ್ಟ್ ಆಗ್ತದೆ ಈ ಪೌಡರ್ ಅಲ್ಲಿ. ಆದ್ರೆ ಸ್ವಲ್ಪ ಪೌಡರ್ ಅಲ್ಲಿ ಉಪ್ಪು ಜಾಸ್ತಿ ಇರ್ತದೆ. ಅದಕ್ಕೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಸ್ವಲ್ಪ ಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡ್ತೇನೆ. ಮೆಣಸಿನ ಹುಡಿಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ಲ, ಆಗ ಅದು ಉಪ್ಪು ಸರಿ ಆಗ್ತದೆ. ಮತ್ತೆ ಚಂದ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಕಬಾಬ್ ಕಾಯಿಸೋದು ಚಂದ ಆಗ್ತದೆ. ಕಬಾಬ್ ಮತ್ತು ಟೇಸ್ಟ್ ಆಗ್ತದೆ. ಮತ್ತೆ ಇದರಲ್ಲಿ ಸ್ವಲ್ಪ ಈ ಪೌಡರ್ ಅಲ್ಲಿ ಮಾತ್ರ ಸ್ವಲ್ಪ ಕಲರ್ ಜಾಸ್ತಿ ಇರ್ತದೆ ನೋಡಿ. ನನ್ನ ಕೈಯಲ್ಲಿ ಕಲರ್ ಹೇಗೆ ಉಂಟು ನೋಡಿ, ಕಲರ್ ಮಾತ್ರ ಜಾಸ್ತಿ ಇರ್ತದೆ. ಅದು ಬಿಟ್ಟರೆ ಇದು ಕಬಾಬ್ ಅಂತೂ ಟೇಸ್ಟ್ ಆಗ್ತದೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.